ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿಗೆ ಹಸುಗಳು ಬರ್ತಾ ಇರೋ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. ಬೆಂಗಳೂರಿಗೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಹಸುಗಳನ್ನು ತೊಗೊಳ್ಳೋದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಎಸ್ಪೆಷಲಿ ಎಲ್ಲ ಫಾರ್ಮರಿಗೆ ನಾನು ಒಂದು ರಿಕ್ವೆಸ್ಟ್. ಸ್ನೇಹಿತರೆ, ನೀವು ಬ್ರೀಡಿಂಗ್ ಕೆಲಸ ಮಾಡ್ಬೇಕಂತ ಇದ್ದೀರಾ, ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಂತ ಇದ್ದೀರಾ, ಎರಡು ನಿಮ್ಮ ಹಸುಗಳು ಎಲ್ಲಿ ಬೇಕಾದ್ರೂ ಸಿಗತ್ತೆ. ಬಟ್ ಇಷ್ಟು ವರ್ಷ ಮಾಡ್ಕೊಂಬಂದಿರೋದು ಫೇಲ್ ಆಗಿರೋದು ಯೋಚನೆ ಮಾಡಿ. ಇನ್ನು ಮುಂದೆ ಈ ಕನಿಷ್ಠ ಪಕ್ಷ ಒಂದು 5 ವರ್ಷದಿಂದ ಮಾಡ್ತಾ ಇರೋ ಫಾರ್ಮಿಂಗ್ ಬಗ್ಗೆ ನೋಡಿ, ಎಲ್ಲ ನಿಮಗೆ ನಾಲೆಜ್ ಬರ್ತಾ ಇದೆ. ಸ್ನೇಹಿತರೆ, ಎಲ್ಲಿ ತನಕ ಬ್ರೀಡಲ್ಲಿ ಕೆಲಸ ಮಾಡಲ್ಲ ಅಲ್ಲಿ ತನಕ ಅಪ್ಪ ನನಗೆ ಯಾರೂ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಇವತ್ತು ಯಾಕಪ್ಪ ಹೆಲ್ದಿ ಡೈರಿ ಫಾರ್ಮ್ ಮಾಡ್ತಾ ಇದ್ದಾರೆ ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಸೇರಿ ಅಂದರೆ, 1-2 ಹಸುಗಳಿಂದ ತೊಗೊಂಡು 1-2 ಹಸುಗಳಿಂದ ಶುರು ಮಾಡಿದ ಫಾರ್ಮ್ ಇವತ್ತು ದೊಡ್ಡ ಮಟ್ಟಕ್ಕೆ ಯಾಕೆ ಬೆಳೆದಿದೆ ಅಂದರೆ, ನಮ್ಮ ಹತ್ರ ನೋಡ್ತೀರಾ, 1 ತೊಗೊಂಡಿರೋ ನೆಕ್ಸ್ಟ್ 2 ತೊಗೊಳ್ತಾರೆ, 3 ತೊಗೊಳ್ತಾರೆ. ಬೇರೆ ವ್ಯಾಪಾರಿ ಹತ್ರ 1 ತೊಗೊಂಡಿರೋ ಇನ್ನೊಂದು ತೊಗೊಂಡಿರೋ ಉದಾಹರಣೆ ಇಲ್ಲ. ನಮ್ಮಲ್ಲಿ 1 ತೊಗೊಂಡು 2 ತೊಗೊಳ್ತಾರೆ, 3 ತೊಗೊಳ್ತಾರೆ, 5 ತೊಗೊಳ್ತಾರೆ, 10 ತೊಗೊಳ್ತಾರೆ. ಪ್ರತಿ ವಿಡಿಯೋದಲ್ಲಿ ಕಳಿಸ್ಕೊಡ್ತೀನಿ. ಯಾಕಂದರೆ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಬ್ರೀಡಿಂಗ್. ಸೊ ಬ್ರೀಡಿಂಗ್ ಬಗ್ಗೆ ಅಡ್ವಾಂಟೇಜ್ ಯಾರು ತೊಗೊಳ್ತಾರೆ ನೋಡಿ, 20,000, 30,000, 40,000, 50,000 ನೀವು ಎಷ್ಟಾದರೂ ಲಾಭ ಎಕ್ಸೆಸ್ ಇರಲಿ. ಬಟ್ ಲಾಭದಾಯಕ ಹೈನುಗಾರಿಕೆಗೆ ಭಾಳ ಮುಖ್ಯವಾದದ್ದು ಏನಪ್ಪ ಅಂದರೆ ನಿಮ್ಮ ಬ್ರೀಡ್. ನಿಮ್ಮ ಆಯ್ಕೆಯಲ್ಲಿ ನೀವು ತಪ್ಪಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಕ್ಕಾಗಲ್ಲ. ಒನ್ ಮೋರ್ ಟೈಮ್, ನಿಮ್ಮ ಆಯ್ಕೆ, ನಿಮ್ಮ ಸೆಲೆಕ್ಷನ್ ಚೆನ್ನಾಗಿಲ್ದಾಗ ನೀವು ಯಾವುದೇ ಕಾರಣಕ್ಕೆ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬ್ರೀಡಲ್ಲಿ ಕೆಲಸ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೇ ಪರ್ಪಸ್ಸಿಗೆ. ಸೊ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ ನಿಸರ್ಗ ಡೈರಿ ಫಾರ್ಮ್ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಬಟ್ ನೀವು ಹೋಗಿ ಪಂಜಾಬಿಂದ ಹಸು ತರ್ಬೋದು. ಬಟ್ ಪಂಜಾಬಿಂದ ಬ್ರೀಡ್ ಹಸು ತೊಗೊಂಬರ್ಲಿಕ್ಕೆ ನಿಮಗೆ ಪ್ರಾಪರ್ ನಾಲೆಜ್ ಇದೆಯಾ, ಭಾಳ ಮುಖ್ಯ. ಸೊ ಅಲ್ಲಿಂದಾನೇ ತೊಗೊಂಬನ್ನಿ, ನಾನು ಬರ್ತೀನಿ ಪಂಜಾಬಿಗೆ, ನನ್ನ ಜೊತೆಗೆ ಬನ್ನಿ, ಅಲ್ಲಿಂದಾನೇ ಕೊಡಿಸ್ಕೊಡ್ತೀನಿ. ಬಟ್ ಏನಂದರೆ ನನ್ನ ಆಯ್ಕೆ ಚೆನ್ನಾಗಿದ್ದಾಗ ನನಗೆ ಯಾವತ್ತೂ ಫೇಲ್ ಆಗಲ್ಲ. ಮತ್ತು ಎರಡನೇದಾಗಿ 1-2 ಹಸು ತೊಗೊಂಬರೋಕ್ಕಾಗಲ್ಲ ಅಂತೇಳಿ ನಾವು ಇಲ್ಲಿಂದ ಸಪ್ಲೈ ಕೊಡ್ತಿದ್ದೀವಿ. ಇಲ್ಲಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮದು ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತು, ಕೇರಳ, ಮತ್ತು ನಿಮ್ಮ ಕೇರಳ ಆಯಿತು, ಅಲ್ಲಿಂದ ಮತ್ತು ಜಮ್ಮು ಆಯಿತು, MP, ಮಹಾರಾಷ್ಟ್ರ, ಎಲ್ಲ ಕಡೆಯೂ ನಮ್ಮ ಹಸುಗಳು ಹೋಗ್ತವೆ. ನಮಗೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ. ಬಟ್ ಕರ್ನಾಟಕದ ಫಾರ್ಮರಿಗೆ ಒಂದು ಬ್ರೀಡ್ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಧನ್ಯವಾದ ಆಗತ್ತೆ. ನಾನಿವತ್ತು ಕೃತಜ್ಞತೆ ಅರ್ಪಿಸೋದಕ್ಕಿಂತನೂ ನಿಮ್ಮ ಕೃತಜ್ಞತೆ ನಾನು ಅರ್ಪಿಸಿ. ಯಾಕಂದರೆ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಎಷ್ಟೋ ಜನ ಇವತ್ತು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಸರ್ ಅಂತ ಹೇಳಿದಾಗ ನಾನು ಅವರಿಗೆ ಇನಿಷಿಯಲಾಗಿ ಹೇಳಿದ್ದೀನಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು. ಬ್ರೀಡಿಂಗಲ್ಲಿ ಸಕ್ಸಸ್ ಮಾಡೋ ಅಂದರೆ ಅಪ್ಪ ನನಗೆ ಸಕ್ಸಸ್ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಮೆಕ್ಕೆಜೋಳ ಬೆಳ್ಕೊಳ್ಳಿ, 2 ಹಸು ತೊಗೊಳ್ಳಿ, ಅಲ್ಲಿಂದ ಶುರು ಮಾಡಿ, ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸಸ್ ಇಲ್ಲ. ನೀವು ಯಾವುದೋ ಹಳೆ ಪದ್ಧತಿಯಲ್ಲಿ ಅಪ್ಪ ಹಾಕಿದ ಆಲದ ಮರ ಥರ ಜೋತಾಡ್ತೀನಿ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಹೇಳೋಷ್ಟು ಹೇಳ್ಬೋದು, ತಿಳ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಯಾರು ನಿಮಗೆ ಕೈ ಎತ್ತಕ್ಕೆ ಬರಲ್ಲ ಸ್ನೇಹಿತರೆ. ನಾನು ಮೊದಲು ಹೇಳಿದ್ದೀನಿ, ಲೈಕ್ ಎ ರೈವರ್. ನೀವು ನದಿ ಥರ ಜೀವನ ಮಾಡಬೇಕು, ನಾಟ್ ಲೈಕ್ ಎ ಪೋಲ್. ಯಾಕೆಂದರೆ ಒಂದು ಕಂಬದ ಥರ ಒಂದು ತಳ ನಿಂತ್ಕೊಂಡು ಜೀವನ ಮಾಡೋದಲ್ಲ. ಇಲ್ಲಿ ಒಂದು ನದಿ, ಎಲ್ಲ ಥರದ್ದು, ಎಲ್ಲ ತಪ್ಪು ಮಾತಾಡೋರು, ಸಿರಿ ಮಾತಾಡ್ತಾರೋರು, ನಿಮ್ಮ ಬೆನ್ನಿಂದ ಮಾತಾಡೋರು, ಎಲ್ಲ ಥರ ಜನ ಇರ್ತಾರೆ. ಸಗಣಿ ತೆಗೆಯೋನು ಅಂತಾರೆ, ಏನೇನೋ ಅಂತಾರೆ. ಬಟ್ ಅವಕ್ಕೆಲ್ಲ ಮೆಟ್ಟಿನಲ್ಲಿ ನಿಂತು ಅದನ್ನು ಸಾಕಿ ತೋರಿಸಿದಾಗ ಗೋಮಾತೆ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ಬಟ್ ನಾನು ಗೋಮಾತೆಗೆ ನಾನು ಕೃತಜ್ಞತೆ ಆಗಿರಬೇಕು, ಅದಕ್ಕೆ ಬೇಕಾಗಿರೋಂಥ ಕೊಡಬೇಕು. ಅದಕ್ಕೆ ಬೇಕಾಗಿರೋಂಥ ಒಂದು ವಿಟಮಿನ್ನು, ಕ್ಯಾಲ್ಸಿಯಮ್, ಮಿನರಲ್ಲು, ಪ್ರಾಸ್ಪರಸ್, ಜಿಂಕು ಎಲ್ಲದನ್ನು ನಾನು ಒದಗಿಸಿದಾಗ ಮಾತ್ರ ನಾನು ಅದಕ್ಕೆ ಬೇಕಾದಷ್ಟು ಕೊಡುತ್ತೆ. ಹೊರಗಡೆ ಹೋಗಿ ಮೇಯ್ಕೊಂಬರೋ ಹಸು ಎಲ್ಲ ಥರದ್ದು ಎಲೆ, ಎಪ್ಪಡೆ ಎಲ್ಲ ತಿಂತಾ ಇರುತ್ತೆ. ಬಟ್ ಅದಕ್ಕೆ ನೀವು ಹೊಟ್ಟೆ ಹುಳ ಹಾಕಿಲ್ಲ ಅನ್ನೋ ಸಮಸ್ಯೆ ಇಲ್ಲ. ಬೇವಿನ ಸೊಪ್ಪಿಂದ ಹಿಡಿದು ಎಲ್ಲ ಥರದ್ದು ತಿಂತಾ ಇರುತ್ತೆ. ಒಂದು ಕಾಂಗ್ರೆಸ್ ಗಿಡ ತಿನ್ನೋದು ಒಂದೇ, 1-2 ಸಲ ಡಿವಾರ್ಮಿಂಗ್ ಮಾಡೋದು ಒಂದೇ, ತಿಳ್ಕೊಳ್ಳಿ ಸರ್. ಆದರೆ ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ, ಎಡವಬೇಡಿ. ಬ್ರೀಡಿಂಗಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀರಾ. ಎಡವುದಾಗ ನೀವೆಲ್ಲೋ ಹಸು ತೊಗೊಳ್ತೀರಾ, ಇಲ್ಲಿ ಬರ್ತು ಹೇಳ್ತಾರೆ ಯಾರೋ ಈ ರೋಡು ಆ ರೋಡು. ಸ್ನೇಹಿತರೆ, ನಿಮಗೆ 20-30 ವರ್ಷದಿಂದ 40 ಅದೇ ಮಾಡ್ಕೊಂಡು ಬಂದಿರೋದು. ಈ ರೋಡಲ್ಲಿ ಓದಿ, ಚಿಂತಾಮಣಿ ಸಂತೆಗೆ ಹೋದ್ವಿ, ಆ ಸಂತೆಗೆ ಹೋದ್ವಿ. ಯಾರು ಸಕ್ಸಸ್ ಆಗಿ ತೋರಿಸಿ, ಯಾರು ಸಕ್ಸಸ್ ಆದರು? ಇವತ್ತು ಬ್ರೀಡಿಂಗಲ್ಲಿ ಕೆಲಸ ಮಾಡೋರು ಮಾತ್ರ ಸಕ್ಸಸ್ ಆಗಿರೋದು. ಒಂದು ಹಸು ತೊಗೊಂಡ್ರೆ ಮಿನಿಮಮ್ 10-12 ವರ್ಷ ನಿಮ್ಮಲ್ಲಿ ಇರಬೇಕದು. ಅದರಿಂದ ನೀವು 10-12 ಕರು ತೊಗೋಬೇಕು. ನೀವು ಇಲ್ಲಿ ಸತ್ತು ಬಿದ್ದಿರೋ ಥರ ಹಸು ಇರುತ್ತದು. 60,000 ಕೊಟ್ಟರು, 70,000 ಕೊಟ್ಟರು, 80,000 ಅಂತ ಮೂರ್ಖರಾಗೋದು. ಮೂರ್ಖೆ ಆಗ್ಬಿಡಿ, ನನಗೇನಾಗಬೇಕಾಗಿಲ್ಲ. ಮೂರ್ಖರಿಗೆ ಮಾಡ್ಬೇಕಂತ ಏನಿಲ್ಲ, ಮೂರ್ಖರು ಅಟ್ಯಾಕ್ಲಿ ಮೂರ್ಖರಾಗ್ತಾರೆ. ಮೂರ್ಖರು ಮಾಡೋರು ಮತ್ತು ಬಟ್ ನಾನು ಕಾಮೆಂಟ್ಗಳು ಹೇಳ್ತಾ ಇರ್ತೀನಿ, ಕೆಲವೊಂದು ಹುಚ್ಚು ಥರ ಕಾಮೆಂಟ್ ಕಳಿಸ್ತಾ ಇರ್ತಾರೆ ಹುಚ್ಚರು. ಅವರ ಲೈಫನ್ನು ಚೆಕ್ ಮಾಡಿದಾಗ ಅವ್ರು ಯಾವ ಲೆವೆಲಿಗೆ ಇರ್ತಾರೆ ಅಂದರೆ ಇನ್ನೊಬ್ಬರ ಮನೆ ಕಟ್ಟಕ್ಕಾಗೋ ಗತಿ ಅವರು ಅಂಥವ್ರೇ ಇರ್ತಾರೆ. ಸೊ ಅಂಥವ್ರೆ ಬ್ಯಾಡ್ ಕಮೆಂಟ್ ಮಾಡೋದು. ಸೊ ಅವ್ರಿಗೆ ಏನಾದರೂ ಚಾಲೆಂಜಾಗಿ ಹೇಳ್ತೀನಿ, ಬನ್ನಿ ಒಂದ್ಸಲಿ ಡೈರಿ ಫಾರ್ಮಿಂಗ್ ಲಾಸ್ ಅನ್ನೋರು ಮತ್ತು ಇಲ್ಲಿ ತೊಗೊಂಡಿರೋ ಹಸು ಬಗ್ಗೆ ಬನ್ನಿ, ಇಲ್ಲಿ ಮಾತಾಡ್ತೀನಿ. ಸೊ ಮೂರ್ಖರ ಸಂತೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಬೆಳಿಬೇಕಾ, ಒಂದು ಮಾಹಿತಿ ತಿಳ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಒಳ್ಳೆ ಫಾರ್ಮನ್ನು ಮಾಡಿ. ನೀವು ಹಾಕಿರೋ ಬಂಡವಾಳ ನೀವು ಅಸೆಟ್ಟಿಗೆ ಹಾಕಿ, ಒಳ್ಳೆ ಹಸುಗಳಿಗೆ ಹಾಕಿ, ಶೆಡ್ಡಿಗೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ.
ಪ್ರತಿಯೊಂದು ನಾಲೆಜ್ ತಿಳ್ಕೊಳ್ಳಿ ಸ್ನೇಹಿತರೆ. ಒಳ್ಳೆ ಫಾರ್ಮ್ ಮಾಡಬೇಕು ಅಂದರೆ ಜಸ್ಟ್ ನಿಮಗೆ ಬೇಕಾಗಿರೋ ಸಿಂಪಲ್ ಒಂದು ನಾಲೆಜು, ಆಮೇಲೆ ನಿಮಗೆ ಶೆಡ್ಡು ಏನು ಜಾಸ್ತಿ ದೊಡ್ಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ನೆಸೆಸಿಟಿ ಎಷ್ಟಿದೆ ಅಷ್ಟು ಮಾಡ್ಕೊಳ್ಳಿ. 4 ಹಸು ಸಾಕ್ತಿದ್ರೆ 4 ಶೆಡ್ಡೇ ಮಾಡ್ಕೊಳ್ಳಿ, 4 ಹಸು ಕೂರುವಂಥ ಶೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಆ ಲಾಭಾಂಶದಲ್ಲಿ ಬೆಳೆಸ್ಕೊಂಡು ಹೋಗಂತ್ರಿ. ಬಟ್ ಹೇಳುವಂಥದ್ದು ನನ್ನ ಕರ್ತವ್ಯ, ನಾನು ಹೇಳ್ತೀನಿ. ಅದನ್ನು ನೀವು ಪಾಸಿಟಿವ್ ತೊಗೊಳ್ತಿರೋ ನೆಗೆಟಿವ್ ಐ ಡೋಂಟ್ ಕೇರ್, ನನಗೇನು ಅವಶ್ಯಕತೆ ಇಲ್ಲ. ನನ್ನ ಹಸುಗಳು ನನ್ನ ಕರುಗಳು ವಿಡಿಯೋ ಮಾಡಲಿ ಮಾಡದೇ ಇರಲಿ ಪ್ರತಿದಿನ ಹೋಗ್ತಾನೆ ಇರ್ತವೆ, ಸೇಲ್ ಆಗ್ತಾನೆ ಇರ್ತವೆ. ಯಾರಿಗೆ ಏನಂದ್ರೂ ಗೊತ್ತಿರೋರು ನನ್ನ ಇರೋ ಕಸ್ಟಮರ್ ಸಾಕು, ಅವ್ರಿಗೆ ಕೊಟ್ಕೊಂಡಿದ್ರೆ ಸಾಕು, ಬೇರೆ ಯಾರು ಹೊಸಬರ ಅವಶ್ಯಕತೆ ಇಲ್ಲ ನನಗೆ. ಬಟ್ ತಿಳುವಳಿಕೆ ಅವೇರ್ನೆಸ್ಸನ್ನು ನಾನು ಕೊಡಬೇಕು. ಬ್ರೀಡ್ ಅಂದರೆ ಏನು, ಬ್ರೀಡಿಂದ ಆಗುವಂಥ ಲಾಭ ನಷ್ಟ ಮತ್ತು ಅದ್ರ ಬಗ್ಗೆ ಮಾಹಿತಿ ನಿಮಗೆ ಪ್ರತಿಯೊಂದು ಇಲ್ಲಿ ಒದಗಿಸ್ತಾ ಇರ್ತೀವಿ. ನಿಮ್ಮ ಒಂದು ಸಕ್ಸಸ್ಸಿಗೆ ನಮ್ಮ ಒಂದು ಪಣ ಸ್ನೇಹಿತರೆ, ಪಣ ತೊಟ್ಟಿದ್ದೀವಿ ನೀವು ಸಕ್ಸಸ್ಫುಲ್ ಫಾರ್ಮ್ ಮಾಡಬೇಕು ಅಂತ. ಸೊ ಅದನ್ನು ನೀವು ಪಾಸಿಟಿವ್ ತೊಗೊಂಡ್ರೆ ಸಕ್ಸಸ್ ಆಗ್ತೀರಾ. ನಾನು ಇನ್ನೂ ಸಂತೆ ಹೋಗ್ತೀನಿ, ಇನ್ನೂ ಅದು ಮಾಡ್ತೀನಿ ಅಂದರೆ ಹುಚ್ಚರ ಸಂತೆಯಲ್ಲಿ ಉಂಡೋಣೆ ಜಾಣ ಅಂತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಮ ಒಂದು ತಿಳುವಳಿಕೆ, ನಮಗೆ ಬುದ್ಧಿಶಕ್ತಿ ದೇವರು ಕೊಟ್ಟಿದ್ದಾನೆ. ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ತಿಳುವಳಿಕೆ ಕೊಟ್ಟಿದ್ದಾನೆ, ಅದನ್ನು ಯೋಚನೆ ಮಾಡಿ. ಇಷ್ಟು ವರ್ಷದಿಂದ ನಮ್ಮ ರೈತರು ಏನು ಮಾಡಿದ್ರು, ಯಾವ ಲೆವೆಲಿಗಿದ್ದಾರೆ, ಇನ್ನು ಯಾವ ಸಕ್ಸಸ್ ಆದರು. 40 ವರ್ಷ 50 ವರ್ಷದ ಹಸು ಸಾಕಿದ್ದೀನಿ ಅಂತಾರೆ, ಇನ್ನು ಚಡ್ಡಿಯಲ್ಲೇ ಬನೀನಲ್ಲೇ ಆ ಪ್ಯಾಂಟಲ್ಲಿ ಆ ಲುಂಗಿಯಲ್ಲೇ ಇರ್ತಾರೆ. ಸೊ ರೈತ ಅಂದರೆ ಏನಂದರೆ 10 ಹಸು ಸಾಕಿದವನು ಇವತ್ತು ಕಾರಲ್ಲಿ ಓಡಾಡಬೇಕು, 10 ಹಸು ಸಾಕಿದ್ರೆ 20 ಲಕ್ಷದ ಕಾರಲ್ಲಿ ಓಡಾಡಬೇಕು, ಆ ಲೆವೆಲಿಗೆ ಇರಬೇಕು ಫಾರ್ಮರು. ಸೊ ನಮ್ಮಲ್ಲಿ ಇನ್ನೂ ಅದೇ ಗಡ್ಡ ಅದೇ ಮೀಸೆ ಅದುವೇ ಯಾವ ರೀತಿ ಜೀವನ ಮಾಡ್ತಾರೆ ಅಂದರೆ. ಬಟ್ ನಮ್ಮ ಒಂದು ಕರ್ತವ್ಯವನ್ನು ತಿಳಿಸೋದು ಆ್ಯಸ್ ಎ ಕನ್ನಡಿಗ, ಆ್ಯಸ್ ಎ ನಮ್ಮ ಒಂದು ಕನ್ನಡಿಗಾಗಿ ನಮಗಿರುವಂಥ ಕೊಡುಗೆ ಏನು ಕೊಡ್ಬೋದು, ನನ್ನಿಂದ ಆಗೋದು ಕೊಡ್ಬೋದು. ಅದನ್ನು ನೆಗೆಟಿವ್ ಎಲ್ಲ ತೊಗೊಳ್ಳಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ಈ ನಾನು ನಮ್ಮ ಒಂದು ಫಾರ್ಮರಿಗೆ ಒಂದು ವಿನಂತಿ ಮಾಡ್ಕೊತೀನಿ, ಎಲ್ಲೇ ಹಸು ತೊಗೊಳ್ಳಿ ಬ್ರೀಡ್ ಬಗ್ಗೆ ಮಾಹಿತಿ ತೊಗೊಳ್ಳಿ. ಇದು ಯಾವ ಸೆಮೆನ್ನು, ಯಾವ ಲೆಕ್ಟೇಷನ್ನು, ಪ್ರತಿಯೊಂದು ಡೀಟೇಲ್ ತೊಗೊಳ್ಳಿ. ಡೀಟೇಲ್ ತೊಗೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಸಕ್ಸಸ್ ಆಗಲ್ಲ ಸ್ನೇಹಿತರೆ. ನಿಮ್ಮ ಸೆಕ್ಸೋಡ್ ಸೆಮೆನ್ನು ಮತ್ತು ABS ಬ್ರೀಡ್ ಬಗ್ಗೆ ನಾನೆಲ್ಲ ABS ವರ್ಲ್ಡ್ ವೈಡು ಡೆನ್ಮಾರ್ಕ್ ಬ್ರೀಡ್ ಬಗ್ಗೆ ತಿಳಿಸಿದ್ದೀನಿ. ಒಳ್ಳೆ ತಳಿ ಹಸುಗಳು ತೊಗೊಳ್ಳಿಕ್ಕೆ ಪೇಮೆಂಟ್ ಸಾಕಾಗಿಲ್ಲ ಅಂದರೆ ಕರುಗಳು ತೊಗೊಳ್ಳಿ, ಕರುವಿಂದ ಡೆವಲಪ್ ಮಾಡಿ 2 ವರ್ಷದ ಪ್ಲಾನ್ ಇಟ್ಕೊಳ್ಳಿ. ಆ ಪ್ಲಾನಲ್ಲಿ ನಾನು ಗೆಲ್ತೀನಿ ಅಂತ ಎಷ್ಟೋ ಜನ ನೋಡಿ ನಾನು ವಿಡಿಯೋ ಹೋಗಿದ್ದೆ, 1-2 ಕರು ತೊಗೊಂಡು ಯಾವ ರೀತಿ ಸಾಕಿದ್ದಾರೆ ಅಂದರೆ ಖುಷಿ ಆಗುತ್ತೆ. ನನಗೂ ಅಷ್ಟು ಈಸಿಯಲ್ಲಿ ಸಾಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಸಾಕ್ತಾರೆ. ಬಟ್ ಹೇಳೋಷ್ಟು ಹೇಳಿದ್ದೀನಿ. ಹಸುಗಳು ಬೆಂಗಳೂರಿಗೆ ಬರ್ತಾಯಿದ್ದಾವೆ ಈ ಸಲ. ಹಸುಗಳು ಆಲ್ಮೋಸ್ಟ್ 20ನೇ ತಾರೀಕು ಬೆಂಗಳೂರಿಗೆ ಬರುತ್ತೆ. ಒಳ್ಳೆ ತಳಿಗಳು, ಹಸುಗಳು, ಕರುಗಳು ಎಲ್ಲ ಬರ್ತದವೆ. ಬನ್ನಿ ಆಯ್ಕೆ ಮಾಡ್ಕೊಳ್ಳಿ. ಉದಯ್ ಗೌಡ್ ಅಂತೇಳಿ ಒಳ್ಳೆ ಜಿನೈನ್ ಪರ್ಸನ್ನು, ಒಳ್ಳೆ ವ್ಯಕ್ತಿ, ಅವ್ರಿಗೆ ನಾನು ಇಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀನಿ. ಅಲ್ಲಿ ಬನ್ನಿ, ಹಸುಗಳು ಕರುಗಳಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ನಾಲೆಜ್ ಸಿಗುತ್ತೆ, ಫೀಡ್ ಸಿಗುತ್ತೆ, ಪ್ರತಿಯೊಂದು ನಿಮಗೆ ನಮ್ಮಿಂದ ಏನು ಬೇಕು ಪ್ರತಿಯೊಂದು ನಾನು ಅದನ್ನು ಒದಗಿಸ್ಕೊಳ್ತಿದ್ದೀನಿ. ಧನ್ಯವಾದ.